ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಜುಲೈ 29 ಬುಧವಾರ ಗುರುಪೂರ್ಣಿಮಾ ಬಂದಿದೆ. ಈ ಗುರುಪೂರ್ಣಿಮಾವನ್ನು ಆಷಾಢ ಹುಣ್ಣಿಮೆ ಅಥವಾ ಆಷಾಢ ಪೌರ್ಣಮಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಗುರುಪೂರ್ಣಿಮಾ ದಿನದಂದು ಗುರುಗಳ ಪೂಜೆಯನ್ನು ಮಾಡಬೇಕು. ರಾಘವೇಂದ್ರ ಸ್ವಾಮಿ, ಬಸವಣ್ಣ, ಸಾಯಿಬಾಬಾ, ವೇದವ್ಯಾಸರ ಗುರುಗಳ ಪೂಜೆಯನ್ನು ಗುರುಪೂರ್ಣಿಮಾ ದಿನದಂದು ಮಾಡಬೇಕು. ಗುರುಪೂರ್ಣಿಮಾ ದಿನದಂದು ಮನೆಯಲ್ಲಿ ಹೇಗೆ ಪೂಜೆಯನ್ನು ಮಾಡಬೇಕು, ಹಾಗೆಯೇ ಆ ದಿನದಂದು ಯಾವುದೇ ಒಂದು ಪೂಜೆಯನ್ನು ಕೂಡ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು, ಮಹಾಲಕ್ಷ್ಮಿ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಸರ್ವ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅನ್ನೋದು ದೊರೆಯುತ್ತದೆ. ಅದು ಯಾವ ಕೆಲಸ ಹೇಗೆ ಮಾಡಬೇಕು ಅನ್ನುವುದನ್ನು ಕೂಡ ತಿಳಿದುಕೊಳ್ಳೋಣ. ಜುಲೈ 29 ಬುಧವಾರ ಗುರುಪೂರ್ಣಿಮಾ. ಹುಣ್ಣಿಮೆಯ ತಿಥಿಯು ಅಂದರೆ ಪೌರ್ಣಮಿಯ ತಿಥಿಯು ಜುಲೈ 28 ಮಂಗಳವಾರ ಸಂಜೆ 6:18 ಪ್ರಾರಂಭವಾಗುತ್ತದೆ. ಹಾಗೆಯೇ ಹುಣ್ಣಿಮೆಯ ತಿಥಿಯು ಮುಕ್ತಾಯವಾಗುವುದು ಜುಲೈ 29 ಬುಧವಾರ ರಾತ್ರಿ 8:05. ಗುರುಪೌರ್ಣಮಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಹುಣ್ಣಿಮೆ ಪೂಜೆಯನ್ನು ಮಾಡಬೇಕು. ಗುರುಗಳು ಅಂತ ನಾವು ಸ್ವೀಕಾರ ಮಾಡಿರುವವರ ಪೂಜೆಯನ್ನು ಮಾಡಬೇಕು. ರಾಯರನ್ನ ಗುರುಗಳು ಅಂತ ಸ್ವೀಕಾರ ಮಾಡಿರುವಂಥವರು, ಸಾಯಿಬಾಬರನ್ನ ಗುರುಗಳು ಅಂತ ಸ್ವೀಕಾರ ಮಾಡಿರುವಂಥವರು ಆ ದಿನ ಅವರ ಪೂಜೆಯನ್ನು ಮಾಡಬೇಕು. ನಿಮ್ಮಲ್ಲಿ ರಾಯರ ಫೋಟೋ ಇದ್ದರೆ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಶ್ರೀಗಂಧವನ್ನು ಹಚ್ಚಿ, ಯಾವುದೇ ಕಾರಣಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ರಾಯರಿಗೆ ಹಚ್ಚಬಾರದು, ಗಂಧವನ್ನು ಹಚ್ಚಬೇಕು. ಶ್ರೀಗಂಧವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ, ಹಾಗೆಯೇ ಮರೆಯದೆ ತುಳಸಿ ದಳವನ್ನು ಇಡಿ. ಎಷ್ಟೇ ಹೂಗಳನ್ನು ಇಟ್ಟರೂ ಕೂಡ ತುಳಸಿ ದಳಕ್ಕೆ ಸಮನಾಗಿರೋದಿಲ್ಲ. ಹಾಗಾಗಿ ಒಂದೇ ಒಂದು ದಳ ತುಳಸಿ ದಳವನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು, ಅಥವಾ ತುಳಸಿ ಹಾರವನ್ನು ಕೂಡ ರಾಯರಿಗೆ ಹಾಕಿ. ಇದೇ ರೀತಿಯಾಗಿ ರಾಯರ ಬದಲಿಗೆ ನೀವು ಸಾಯಿಬಾಬರ ಫೋಟೋ ಇದ್ದರೂ ಕೂಡ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಗಂಧವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ನೈವೇದ್ಯವನ್ನು ಅರ್ಪಿಸಬೇಕು. ಸಿಹಿ ನೈವೇದ್ಯವನ್ನು ಅರ್ಪಿಸಿ ಹಾಲನ್ನು ಕೂಡ ನೈವೇದ್ಯವಾಗಿ ಇಡಬಹುದು. ಹಾಲು ಹಣ್ಣುಗಳನ್ನು ನೈವೇದ್ಯವಾಗಿ ಇಡಿ. ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡಬೇಕು. ಇದೇ ರೀತಿಯಾಗಿ ಸಾಯಿಬಾಬರ ಪೂಜೆಯನ್ನು ಕೂಡ ನೀವು ಇದೇ ರೀತಿಯಾಗಿ ಮನೆಯಲ್ಲಿ ಮಾಡಬೇಕು. ಇನ್ನು ಯಾವುದೇ ಒಂದು ಪೂಜೆಯನ್ನು ಕೂಡ ಈ ಗುರುಪೂರ್ಣಿಮಾ ದಿನದಂದು ನಿಮಗೆ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು, ಸರ್ವ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತದೆ. ಏನೆಂದರೆ ನಿಮಗೆ ವಿದ್ಯೆ ಕಲಿಸಿದಂತಹ ಗುರುಗಳು ನಿಮಗೆ ಗೊತ್ತಿದ್ದರೆ ಈ ಗುರುಪೂರ್ಣಿಮಾ ದಿನದಂದು ಅವರನ್ನು ಭೇಟಿಯಾಗಿ ಅವರ ಮನೆಯ ಹತ್ತಿರ ಹೋಗಿ ಅವರನ್ನು ಮಾತನಾಡಿಸಿ ಅವರನ್ನು ಒಂದು ಆಸನದಲ್ಲಿ ಕೂರಿಸಿ ಅವರ ಪಾದವನ್ನು ನೀರಿನಿಂದ ತೊಳೆದು ಅರಿಶಿಣ ಕುಂಕುಮ ಮತ್ತು ಹೂವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ, ಹಾಗೆಯೇ ನಿಮ್ಮ ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಕೊಡಿ. ಹಣ್ಣುಗಳ ಜೊತೆಗೆ ದಕ್ಷಿಣೆಯನ್ನು ಕೊಡಿ. ಹಾಗೆಯೇ ಏನಾದರೂ ಒಂದು ಉಡುಗೊರೆಯನ್ನು ನೀವು ಉಡುಗೊರೆಯ ವಸ್ತುವನ್ನು ಕೂಡ ನೀವು ಅವರಿಗೆ ಕೊಡಬಹುದು. ಹಾಗೆಯೇ ನಿಮ್ಮ ತಂದೆ ತಾಯಿಯರನ್ನು ಕೂಡ ನಾವು ಮೊದಲ ಗುರುಗಳು ಅಂದರೆ ನಮ್ಮ ತಂದೆ ತಾಯಿಯರನ್ನು ಮೊದಲ ಗುರುಗಳು ಅಂತ ನಾವು ಸ್ವೀಕಾರವನ್ನು ಮಾಡಿರ್ತೀವಿ. ಹಾಗಾಗಿ ಈ ಗುರುಪೂರ್ಣಿಮಾ ದಿನದಂದು ನಿಮ್ಮ ತಂದೆ ತಾಯಿಯರನ್ನು ಕೂಡ ನಮಸ್ಕರಿಸಿ ಅವರನ್ನು ಒಂದು ಜಾಗದಲ್ಲಿ ಕೂರಿಸಿ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಅವರಿಗೂ ಕೂಡ ಏನಾದರೂ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಒಂದು ಉಡುಗೊರೆಯನ್ನು ಕೊಡಿ. ಹಾಗೆಯೇ ಅವರ ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಗುರುಗಳು ಹಾಗೂ ತಂದೆ ತಾಯಿಯರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದ ಸರ್ವ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿ ತಂದೆ ತಾಯಿ ಹಾಗೆಯೇ ಗುರುಗಳನ್ನು ನಾವು ಸ್ಮರಿಸಿದರೆ ಅವರ ಆಶೀರ್ವಾದವನ್ನು ಪಡೆದುಕೊಂಡರೆ ಎಂತಹ ಕಡುಬಡವನು ಕೂಡ ಶ್ರೀಮಂತನಾಗುತ್ತಾನೆ. ಹಾಗಾಗಿ ಗುರುಪೂರ್ಣಿಮಾ ದಿನದಂದು ನಿಮಗೆ ಏನೇ ಒಂದು ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ನಿಮ್ಮ ತಂದೆ ತಾಯಿ ಅಥವಾ ನಿಮಗೆ ವಿದ್ಯೆ ಕಲಿಸಿದಂತಹ ಗುರುಗಳನ್ನು ಭೇಟಿ ಮಾಡಿ ಅವರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರಿಂದ ವಿಷ್ಣುವಿನ ಆಶೀರ್ವಾದ ಪಡೆದಷ್ಟಕ್ಕೆ ಸಮನಾಗಿರುತ್ತದೆ. ವಿಷ್ಣುವಿನ ಆಶೀರ್ವಾದವನ್ನು ಕೂಡ ನಾವು ಅದರಿಂದ ಪಡೆಯಬಹುದು. ಆಗ ಸಂಪತ್ತಿನ ವೃದ್ಧಿಯಾಗುತ್ತದೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.